ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಡೆದಿರುವಂತಹ ಟಿ ಇ ಟಿಯ ಪೇಪರ್ 1ನ ಸಂಭಾವ್ಯ ಕೀ ಉತ್ತರಗಳು ನೋಡೋಣ. ಪೇಪರ್ 1ರ ಕನ್ನಡ ಸಂಬಂಧಿಸಿದಂಥ ಪ್ರಥಮವಾಗಿ ಕನ್ನಡಕ್ಕೆ ಸಂಬಂಧಿಸಿದಂಥ ಒಂದು ಉತ್ತರಗಳು. ಒಂದನೇದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಮೊದಲ ಸಣ್ಣ ಕತೆ. ಇಲ್ಲಿ ಆಪ್ಷನ್ ನಂಬರ್ 3 ರಂಗನ ಮದುವೆ. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕಾವ್ಯನಾಮ ಯಾವುದಪ್ಪ ಅಂದರೆ ಗೊತ್ತಿರುವಂಥದ್ದು ಶ್ರೀನಿವಾಸ. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾವಿಷಯ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 2 ಸಂಗೀತಗಾರನ ಜೀವನ. ಇನ್ನು ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಆಪ್ಷನ್ ನಂಬರ್ 2 ತಮಿಳು ಭಾಷೆಗೆ. ಇನ್ನು 5ನೇದು, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಯಾವುದಪ್ಪ ಅಂದರೆ ಪ್ರಶಸ್ತಿ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಾಗ. ಇನ್ನು 6ನೇದು, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ ಯಾವಾಗಪ್ಪ ಅಂದರೆ ಆಪ್ಷನ್ ನಂಬರ್ 2 1920. ಇನ್ನು 7ನೇ ಪ್ರಶ್ನೆ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗೋದಿಲ್ಲ. ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ಆಪ್ಷನ್ ನಂಬರ್ 1 ಚುಟುಕು ಬ್ರಹ್ಮ ಅನ್ನೋದು ಅವರಿಗೆ ಅನ್ವಯ ಆಗೋದಿಲ್ಲ, ಉಳಿದವುಗಳು ಅವರಿಗೆ ಅನ್ವಯ ಆಗುತ್ತೆ. ಇನ್ನು 8ನೇದು ನೋಡಿ, ಅತ್ಯುತ್ತಮ ಪದದಲ್ಲಿರುವ ಸಂಧಿ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 1 ಎಣ್ ಸಂಧಿ. ಇನ್ನು ಸೇಮ್ ಅದೇ ರೀತಿ ಒಂದು ಕವನ ಇರುತ್ತೆ, ಕವನಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡೋಣ. 1ನೇದು, ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು ಆಪ್ಷನ್ ನಂಬರ್ 2 ಮಳೆ. ಇನ್ನು 10ನೇದು, ಕವಿಯು ಹೇಳುವಂತೆ ಮರುಕಳಿಸಿರುವುದು ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 1 ಆನಂದ. ಇನ್ನು 11ನೇ ಪ್ರಶ್ನೆ, ಮತ್ತೆ ಬರಬಾರದೆ ಆಪ್ಷನ್ ನಂಬರ್ 4 ಈಸ್ ಅ ರೈಟ್ ಆನ್ಸರ್ ಹೀಗೆರೆದ ಹಳಗಾಲ. ನೆಕ್ಸ್ಟು 12ನೇದು, ಮಳೆಯು ಮರೆಯಗೊಡದಿರುವುದು ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 3 ಬಂಧ ಸಂಬಂಧಗಳನ್ನು. 13ನೇ ಪ್ರಶ್ನೆ, ಮಳೆಯು ಜೀವಳವನ್ನು ಏನು ಮಾಡಿದೆ ಆಪ್ಷನ್ ನಂಬರ್ 2 ಕಲಕಿದೆ. ರೈಟ್ ಆನ್ಸರ್ ಆಪ್ಷನ್ ನಂಬರ್ 2. 14ನೇದು, ಸುಖ ದುಃಖ ಎನ್ನುವುದು ಏನಿದು ಆಪ್ಷನ್ ನಂಬರ್ 2 ಜೋಡು ನುಡಿ ಆಗಿದೆ. ಇನ್ನು 15ನೇದು, ಪಯಣ ಪದದ ತತ್ಸಮ ರೂಪ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 1 ಪ್ರಯಾಣ. ತತ್ಸಮದ ಪ್ರಯಾಣ. ಇನ್ನು 16ನೇ ಪ್ರಶ್ನೆಗೆ ಉತ್ತರ, ಅನುನಾಸಿಕವಲ್ಲದ ಅಕ್ಷರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ 2 ಆನ್ಸರ್ಗಳಾಗ್ತವೆ. 1ನೇದು 1, 2ನೇದಪ್ಪ ಅಂದರೆ 4ನೇ ಪ್ರಶ್ನೆ ಜ ಮತ್ತು ತ ಏನು ಅನುನಾಸಿಕವಲ್ಲದ ಅಕ್ಷರಗಳು ಆಗಿವೆ. 2 ಆನ್ಸರ್ ಆಗುತ್ತೆ ಇಲ್ಲಿ. ಇನ್ನು 17ನೇದು, ಕನ್ನಡ ವರ್ಣಮಾಲೆಯಲ್ಲಿರೋ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಆಪ್ಷನ್ ನಂಬರ್ 4 34. ಏನು 18ನೇ ಪ್ರಶ್ನೆಗೆ ನೋಡಿರಿ, ಮೇಲ್ವಾತು ಪದದಲ್ಲಿರುವ ಸಂಧಿ ಯಾವುದಪ್ಪ ಅಂದರೆ ಆದೇಶ ಸಂಧಿ. ಓಕೆ. ಇಲ್ಲಿ 19ನೇ ಪ್ರಶ್ನೆಗೆ ಉತ್ತರ, ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 2 ಅಷ್ಟೈಶ್ವರ್ಯ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಇನ್ನು 20ನೇದು, ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರೋ ಪದ ಯಾವುದಪ್ಪ ಅಂದರೆ ರಾಮನ. ಆಪ್ಷನ್ ನಂಬರ್ 3 ರಾಮನ ಈಸ್ ದ ರೈಟ್ ಆನ್ಸರ್. ಇನ್ನು 21ನೇ ಪ್ರಶ್ನೆ, ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 2 ಧ್ವನಿಮ ಆಗಬಹುದು. ಇನ್ನು 22ನೇದು, ಮಾತೃಭಾಷಾ ಕಲಿಕೆಯು ಯಾವುದಪ್ಪ ಅಂದರೆ ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಇನ್ನು 23ನೇದು, ಉಚ್ಚಾರಣೆಯ ದೋಷಕ್ಕೆ ಕಾರಣ ಯಾವುದು ಅಲ್ಲ ಅಂತಂದರೆ ಆಪ್ಷನ್ ನಂಬರ್ 4 ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ರೈಟ್ ಆನ್ಸರ್. 24ನೇದು, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕರು ಯಾರಾಗಿರ್ತಾರೆ ಅಂದರೆ ಭಾಷಾ ಶಿಕ್ಷಕ. 3ನೇದು ರೈಟ್ ಆನ್ಸರ್. ಇನ್ನು 25ನೇದು, ಬೋಧನೋಪಕರಣಗಳಲ್ಲಿ TLM ಅಲ್ಲಿ ಶ್ರಾವ್ಯ ಉಪಕರಣ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ 1 ರೇಡಿಯೋ ಧ್ವನಿ ಸುರಳಿ. ರೈಟ್ ಆನ್ಸರ್. 26ನೇದು, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ನಂಬರ್ 3 ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಇನ್ನು 27ನೇ ಪ್ರಶ್ನೆ, ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 2 ನಕಲು ಮಾಡುವ ಸಾಧ್ಯತೆ ಇಲ್ಲಿ ಇದೆ ಅನ್ನೋದು ರೈಟ್ ಆನ್ಸರ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲ ಉತ್ತರಗಳನ್ನು ಈ ಒಂದು ಚಾನಲ್ಗೆ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ 28ನೇ ಪ್ರಶ್ನೆ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಯಾವುದಪ್ಪ ಅಂದರೆ
ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ವಿವರಿಸಿ ಬರೆಯುವ ಪರೀಕ್ಷೆ ಇದು ವಸ್ತುನಿಷ್ಠ ಪರೀಕ್ಷೆಗಳ ವಿಧ ಅಲ್ಲ. ಇನ್ನು 29ನೇ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿ ಗುಣಲಕ್ಷಣ ಯಾವುದಲ್ಲ ಅಂದರೆ ಸ್ಮರಣಶಕ್ತಿ ಕಡಿಮೆ ಇರುವುದು ಪ್ರತಿಭಾವಂತ ವಿದ್ಯಾರ್ಥಿಯ ಲಕ್ಷಣ ಅಲ್ಲ. ಇನ್ನು ಆಪ್ಷನ್ ನಂಬರ್ 30 ಕ್ವಶನ್ ನಂಬರ್ CCE ಇದರ ವಿಸ್ತೃತ ರೂಪ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 1 ನಿರಂತರ ಸಮಗ್ರ ಮೌಲ್ಯಮಾಪನ ಅಥವಾ ನಿರಂತರ ವ್ಯಾಪಕ ಮೌಲ್ಯಮಾಪನ. ನನಗನ್ಸುತ್ತೆ 1 ಈಸ್ ದ ರೈಟ್ ಆನ್ಸರ್. ಎರಡೂ ಆಗ್ಬೋದು, ನೋಡೋಣ ಫೈನಲ್ ಕೀ ಆನ್ಸರ್ ಬಂದಾಗ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಆನ್ಸರ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸಂಬಂಧಿಸಿದಂತೆ ವಿಷಯಗಳನ್ನು ಒಂದು ಸೈಕಾಲಜಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಸೈನ್ಸ್ ಪೇಪರ್ 1 ಪೇಪರ್ 2ಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಕ್ವಶನ್ ಆನ್ಸರ್ಸ್ಗಳನ್ನ ಇದರಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್.